ಇದೆಯಾ? ಪೌರತ್ವ ಎನ್ಆರ್ಸಿ ಇಂದ ತೊಡಕಾಗುತ್ತಾ? ಮೋದಿ ಭವಿಷ್ಯವನ್ನ ನುಡಿದಿದ್ದಾರೆ ರಾಜಗುರು ದ್ವಾರಕನಾಥ್ ಅವರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಂಕಷ್ಟ ಎದುರಾಗುತ್ತೆ ಮುಂದಿನ ದಿನಗಳಲ್ಲಿ. ಅದರಲ್ಲೂ ಪ್ರಮುಖವಾಗಿ ಪೌರತ್ವ ಮತ್ತು ಎನ್ಆರ್ಸಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಕಷ್ಟವನ್ನ ಎದುರಿಸಬೇಕಾದೀತು ಅಂತ ಅವರು ಎಚ್ಚರಿಕೆಯನ್ನ ನೀಡಿರುವಂತದ್ದು. ಅವುಗಳಿಂದ ಮುಕ್ತರಾಗಲಿಕ್ಕೆ ಪೂಜೆಯನ್ನ ಮಾಡಿಸಬೇಕಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಕಾಪಾಡುವವರು ಗಾಣಗಾಪುರದ ದತ್ತಾತ್ರೇಯ ಮಾತ್ರ ಅನ್ನೋದನ್ನ ಕೂಡ ಸೊಲ್ಯೂಷನ್ ಅನ್ನ ಕೂಡ ಹೇಳಿದ್ದಾರೆ. ಕಲಬುರಗಿಯಲ್ಲಿ ರಾಜಗುರು ದ್ವಾರಕನಾಥ್ ಭವಿಷ್ಯವನ್ನ ನೋಡಿದಿರುವಂತದ್ದು. ಗಾಣಗಾಪುರದಲ್ಲಿ ಪೂಜೆಯನ್ನ ಮಾಡಿಸಿದ್ದಲ್ಲಿ ಎಲ್ಲಾ ಸಂಕಷ್ಟವೂ ಕೂಡ ನಿವಾರಣೆ ಆಗುತ್ತಂತೆ. ಇನ್ನೊಂದ್ ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಬಗ್ಗೆಯೂ ಕೂಡ ಭವಿಷ್ಯವನ್ನ ನುಡಿದಿದ್ರಂತೆ ರಾಜಗುರು ಅವರು. ಪೂಜೆಯನ್ನ ಮಾಡಿಸದಿದ್ದರೆ ಖರ್ಗೆಗೆ ಸಿಎಂ ಸ್ಥಾನ ಸಿಗ್ತಾ ಇತ್ತು ಪೂಜೆಯನ್ನ ಮಾಡಿಸಿದ್ರೆ. ಅವರು ಪೂಜೆಯನ್ನ ಮಾಡಿಸಿಲ್ಲ, ಸೊ ಹೀಗಾಗಿ ಅವರಿಗೆ ಸಿಎಂ ಸ್ಥಾನ ತಪ್ಪಿದೆ ಅಂತ ಕೂಡ ಹೇಳಿದ್ದಾರೆ. ಇನ್ನೊಂದು ಹೇಳಿದ್ದೀನಿ, ಎಲ್ಲ ದೇವರನ್ನ ಬಳಸ್ಕೊಂಡಾಯ್ತು. ನೀವು ಕಾಶಿಗೆ ಹೋದ್ರಿ ಗೆದ್ರಿ, KRಗೆ ಹೋದ್ರಿ ಗೆದ್ರಿ. ಆದರೆ ಈ ರಾಷ್ಟ್ರವನ್ನ ಆರ್ಥಿಕತೆಯವ್ರಿಗೆ ಮುನ್ಸೂಚನೆ ಕೊಟ್ಟಿದ್ದೇನೆ. ದಯವಿಟ್ಟು ನೀವೆಲ್ಲ ದಪ್ಪಕ್ಷರದಲ್ಲಿ ಬರೆದುಬಿಡಿ. ಅವರು ಈ ಸಂಕಷ್ಟವನ್ನು ಏನು ಬಂದಿದೆ, ಪೌರತ್ವ ಕಾಯ್ದೆ ಆಗಲಿ NRC ಆಗಲಿ, ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸ್ವತಃ ಜ್ಯೋತಿಷಿಗಳಾಗಿರುವಂತ ರಾಜಗುರು ದ್ವಾರಕನಾಥ್ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ದ್ವಾರಕನಾಥ್ ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಮೋದಿ ಅವರ ಬಗ್ಗೆ ಭವಿಷ್ಯವನ್ನ ನುಡಿದಿದ್ರಿ. ಯಾವ ರೀತಿಯಾದಂತ ಪ್ರಾಬ್ಲಮ್ಸ್ ಎದುರಾಗುತ್ತೆ, ಯಾವ ಕಾರಣಕ್ಕೆ ಅಂತ? ನಾನು ನಿಮ್ಗೆ ಒಂದೇ ಒಂದು ಹೇಳ್ತೀನಿ. ನಾನು ಸದ್ಯ ಹಾಲಿ ದತ್ತಾತ್ರೇಯ ಸನ್ನಿಧಿಯಲ್ಲಿ ನಾನು. ಓಕೆ. ಹಿಂದೆ ನಮ್ಮ ಟಿವಿ ನಾ ಬಂದಿದ್ದೀನಿ 18ಗೆ. ನಾನೇ ಮಾತಾಡಿದ್ದೀನಿ ಅಲ್ಲಿ. ಓಕೆ. ನಾನ್ ನಿಮ್ಗೆ ಏನೇನು ಇಷ್ಟಪಡ್ತೀನಿ ಅಂತಂದ್ರೆ, ನಾವಿರೋ ಬೆಂಗಳೂರೇ 18ನೇ ತಾರೀಕು, ಅಯ್ಯೋ ಸಾರಿ, ನಾಳೆ ಮಧ್ಯಾಹ್ನ ಅವಾಗ ಬರ್ತೀನಿ. ನಿಮ್ಮ ಟೈಮಿಗೆ ಡೈರೆಕ್ಟ್ ಆಗಿ ಬರ್ತೀನಿ. ಅಲ್ಲ, ಈಗ ಮಾತನಾಡಿದಿರಲ್ಲ ಸರ್, ಅದನ್ನೇ ಹೇಳಿ. ನಾನು ನಾನು ದೇವರ ಸನ್ನಿಧಿಲಿದ್ದೀನಿ. ಓಕೆ. ದೇವರ ಸನ್ನಿಧಿ ಮುಂದೆ ಮಾತಾಡೋದು ಬೇಡ. ಓಕೆ ಓಕೆ ಸರ್, ಓಕೆ. ಧನ್ಯವಾದ ದ್ವಾರಕನಾಥ್ ಅವರ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಇನ್ನೊಂದು ಹೇಳಿದ್ದೀನಿ, ಎಲ್ಲ ದೇವರನ್ನ ಬಳಸ್ಕೊಂಡಾಯ್ತು. ನೀವು ಕಾಶಿಗೆ ಹೋದ್ರಿ ಗೆದ್ರಿ, KRಗೆ ಹೋದ್ರಿ ಗೆದ್ರಿ. ಆದರೆ ಈ ರಾಷ್ಟ್ರವನ್ನ ಆರ್ಥಿಕತೆಯವ್ರಿಗೆ ಮುನ್ಸೂಚನೆ ಕೊಟ್ಟಿದ್ದೇನೆ. ದಯವಿಟ್ಟು ನೀವೆಲ್ಲ ದಪ್ಪಕ್ಷರದಲ್ಲಿ ಬರೆದುಬಿಡಿ. ಅವರು ಈ ಸಂಕಷ್ಟವನ್ನು ಏನು ಬಂದಿದೆ, ಪೌರತ್ವ ಕಾಯ್ದೆ ಆಗಲಿ NRC ಆಗಲಿ, ಅಥವಾ ರಿಜಿಸ್ಟ್ರಿ ಮಾಡ್ತೀಯಲ್ಲ, ನ್ಯಾಷನಲ್ ರಿಜಿಸ್ಟ್ರಿ ಮಾಡ್ತೀಯಲ್ಲ, ಇದೆಲ್ಲ ಮಾಡಬೇಕು ಅಂತಾದರೆ ಈ ಅವರನ್ನು ಕಾಪಾಡ್ತಕ್ಕಂಥವನು ಕೇವಲ ಗುರು ದತ್ತಾತ್ರೇಯ ಒಬ್ಬನೇ. ಯಾಕೆಂದರೆ ಇಲ್ಲಿ ಬಿಟ್ಟರೆ ಗುಜರಾತ್ ಗಿರ್ನಾರಲ್ಲೇ ಇರೋದು, ರಾಜ್ಕೋಟದಲ್ಲಿ ಇರೋದು. ಅಲ್ಲಿ ಇಲ್ಲಿ ಮಾಡ್ದಂಗೆ ತಪಸ್ ಮಾಡಲಿಲ್ಲ, ಅಲ್ಲಿ ಪ್ರಕಟವಾದರು. ತಪಸ್ ಮಾಡಿದ ಜಾಗ ಇದು. ಇಲ್ಲಿಂದ ತಪಸ್ ಮಾಡಿ ಗುರುಗಳು ನಮ್ಮಲ್ಲೇ ಅನುಕೂಲಕ್ಕೆ, ಭಕ್ತರ ಅನುಕೂಲಕ್ಕೆ, ದೇಶೋದ್ಧಾರ ಮಾಡೋಕ್ಕೆ ಪಾದಗಳನ್ನು ಬಿಟ್ಟು ಹೊಡೋದು. ಪಾದಕ್ಕೆ ನಾವು ವಾಸ ಇದ್ದೀನಿ ಅಂತೇಳಿ ಇಲ್ಲಿಗೆ ಬಂದರೆ ಖಂಡಿತವಾಗಲೂ ಸಮಸ್ಯೆ ಏನಾಗ್ತಿದೆ ಅದು ನಿಂತುಕೊಳ್ಳುತ್ತೆ ನಂತಕ್ಕೆ. ಆದರೆ ಈ ತತ್ಕಾಲದಲ್ಲಿ ಯಾರೂ ಮೋದಿಯವ್ರನ್ನ ಕಟ್ಟಾಕಕ್ಕಾಗಲ್ಲ. ಮತ್ತಷ್ಟು ಅಪ್ಡೇಟ್ಸ್ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ನಾನು ಅದನ್ನ ಸ್ವೀಕಾರ ಮಾಡ್ತೇನೆ. ಥ್ಯಾಂಕ್ ಯು ಸರ್. ಆದ್ರೆ ಯಾವುದೇ ಕಾರಣಕ್ಕೂ ಯಾವುದೋ ಹುಲಿಯ ಅಂತ ಕರೆಸ್ಕೊಳ್ಳೋದು